ಬಿಗ್ ಬಾಸ್ ಮನೆಯಲ್ಲಿ ನಿನ್ನ ಹೈ ಡ್ರಾಮಾ ನಡೀತಿದೆ. ಫಿನಾಲೆಗೆ ಇನ್ನೆರಡು ದಿನಗಳು ಬಾಕಿ ಇರುವಾಗ ನಿನ್ನೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಿತು. ಫಿನಾಲೆಗೆ 5 ಜನರು ಹೋಗಬೇಕಾಗಿದ್ದರಿಂದ ಒಬ್ಬರನ್ನು ಮನೆಯಿಂದ ಕಳುಹಿಸೋದು ಅನಿವಾರ್ಯವಾಗಿತ್ತು. ಹಾಗಾಗಿ ನಿನ್ನೆ ಬಿಗ್ ಬಾಸ್ ಎಲಿಮಿನೇಷನ್ ಘೋಷಣೆ ಮಾಡಿದರು. ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದ್ದು ಒಬ್ಬರು ಮನೆಯಿಂದ ಹೊರಹೋಗಲು ಸಿದ್ಧರಾಗಿ ಎಂದು ಬಿಗ್ ಬಾಸ್ ಶಾಕ್ ನೀಡಿದ್ದರು. ನಂತರ ಡ್ರೋನ್ ಪ್ರತಾಪ್ ಅವರು ಎಲಿಮಿನೇಷನ್ ಆಗಿದ್ದಾರೆ ಎಂದು ಘೋಷಿಸಿದ್ದರು. ಎಲ್ಲರೂ ಕಣ್ಣಲ್ಲೂ ನೀರು, ಅಭಿಮಾನಿಗಳಿಗೂ ಶಾಕ್. ಸಂಗೀತ, ಶೃಂಗೇರಿ ಸೇರಿದಂತೆ ಪ್ರತಿಯೊಬ್ಬರು ಕಣ್ಣೀರಿಟ್ಟರು. ಅನಂತರ ನಡೆದದ್ದೇ ಬೇರೆ. ಇನ್ನೇನು ಡ್ರೋನ್ ಪ್ರತಾಪ್ ಮನೆಯಿಂದ ಹೊರಡಲು ಸಿದ್ಧರಾದಾಗ ಬಿಗ್ ಬಾಸ್ ಮತ್ತೊಂದು ಸೂಚನೆ ನೀಡಿದ್ದರು. ಮನೆಗೆ ಬಂದಿದ್ದ ಲೆಟರನ್ನು ಓದಲು ಹೇಳಲಾಯಿತು. ಅದು ನಟ ಸುದೀಪ್ ಬರೆದಿದ್ದ ಪತ್ರವಾಗಿತ್ತು. ಎಲಿಮಿನೇಟ್ ಆದ ಪ್ರತಾಪ್ ಅವರಿಗೆ ವರ ಎನ್ನುವಂತೆ ಆ ಲೆಟರ್ನಲ್ಲಿ ಒಂದು ವಾಕ್ಯವಿತ್ತು. ಸುದೀಪ್ ಕಳುಹಿಸಿದ್ದ ಪತ್ರದಲ್ಲಿ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ, ಎಲ್ಲರೂ ಫಿನಾಲೆಗೆ ತಲುಪಿದ್ದೀರಿ ಎಂದು ಬರೆಯಲಾಗಿತ್ತು. ಹಾಗಾಗಿ ಡ್ರೋನ್ ಪ್ರತಾಪ್ ಬಚಾವಾದರು. ಎಲ್ಲರ ಮುಖದಲ್ಲೂ ಮತ್ತೆ ಸಂಭ್ರಮ ಕಾಣಿಸಿಕೊಂಡಿದೆ. 6 ಜನರ ಫಿನಾಲೆಗೆ ತಲುಪಿದ್ದಾರೆ ನಿಜ, ಆದರೆ ಸುದೀಪ್ ಅವರ ಎಡಬಲದಲ್ಲಿ ನಿಂತುಕೊಳ್ಳೋದು ಇಬ್ಬರೇ. ಹಾಗಾಗಿ ಹೊರಬರುವ ಮೂವರು ಯಾರು ಎನ್ನುವುದೇ ಕುತೂಹಲ. ಹಲೋ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.